ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನೋಡಿ, ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀವಿ ಅಂತಂದ್ರೆ ನಾವೊಂದು ಗ್ರೂಪ್ ಆಫ್ ಸ್ಟಾಕ್ಸ್ನ ಮಾಡ್ಕೋಬೇಕು ಅಥವಾ ವಾಚ್ ಲಿಸ್ಟ್ನ ಮಾಡ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಫ್ಟಿ ಫ್ಯೂಚರ್ ಸ್ಟಾಕ್ಸ್ ಅಂತ ತಗೊಂಡ್ರು ಆಲ್ಮೋಸ್ಟ್ ಒಂದು 200 ರಿಂದ 220 ಸ್ಟಾಕ್ಸು ಫ್ಯೂಚರ್ಸಲ್ಲಿ ಟ್ರೇಡ್ ಆಗುತ್ತೆ. ಸೊ ಅದರಲ್ಲಿ ಎಲ್ಲ ಸ್ಟಾಕ್ನು ನಾವು ಎವ್ರಿ ಡೇ ಕುತ್ಕೊಂಡು ವಾಚ್ ಮಾಡೋಕ್ಕಾಗಲ್ಲ. ಅಥವಾ ನಾವು ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ತಗೊಂಡ್ರು ಆಲ್ಮೋಸ್ಟ್ ಒಂದು 100 ಸ್ಟಾಕ್ಸ್ ಇದೆ. ಸೊ ಈ ಎಲ್ಲಾ ಕಂಪನೀಸ್ನು ನಾವು ಎವ್ರಿ ಡೇ ಸ್ವಿಂಗ್ ಟ್ರೇಡಿಂಗ್ಗೆ ಟ್ರೇಡ್ ಬಂತಾ ಅಂತ ಕುತ್ಕೊಂಡು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ವಾಚ್ ಲಿಸ್ಟ್ ಅಂತ ಮಾಡ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ವಾಚ್ ಲಿಸ್ಟ್ ಅಲ್ಲಿ ಯಾವ್ಯಾವ ಸ್ಟಾಕ್ಸು ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇದೆಲ್ಲ ಆಲ್ರೆಡಿ ನಾನು ವೀಕ್ಲಿ ಚಾರ್ಟ್ ಬೇಸಿಸ್ ಅಲ್ಲಿ ವಾಚ್ ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಂಡಿರೋವಂಥದ್ದು. ನೀವು ನನ್ನ ಪ್ರೀವಿಯಸ್ 2 ವಿಡಿಯೋಸ್ ನೋಡಿದ್ರೆ ಅದರಲ್ಲಿ ನಿಮಗೆ ಐಡಿಯಾ ಬರುತ್ತೆ ವೀಕ್ಲಿ ಚಾರ್ಟ್ ಅಲ್ಲಿ ನಾವು ಯಾವ್ದನ್ನ ನೋಡ್ತೀವಿ ಅಂತ. ನೋಡಿ, ವೀಕ್ಲಿ ಚಾರ್ಟ್ ಅಲ್ಲಿ ಅಬೌಟ್ ಟು ಬ್ರೇಕ್ಔಟ್, ಈಗ ಫಾರ್ ಎಕ್ಸಾಂಪಲ್ TVS ಮೋಟಾರ್ ಅಂತ ತಗೊಳ್ಳೋಣ, ಇದು ಅಬೌಟ್ ಟು ಬ್ರೇಕ್ಔಟ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ನಮಗೆ ನೆಕ್ಸ್ಟ್ ಈ ವೀಕಲ್ಲಿ ಏನಾದರೂ 1 ಅವರ್ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಬಂತು ಅಂತಂದ್ರೆ ನಾವು ಈ ಸ್ಟಾಕ್ ಅಲ್ಲಿ ನಮ್ಮ ಸಿಸ್ಟಮ್ ಪ್ರಕಾರ ಬ್ರೇಕ್ಔಟ್ ಬಂತು. ಸೊ ಬ್ರೇಕ್ಔಟ್ ಬಂದಿದ್ದಾದ್ಮೇಲೆ ಅದರದೇ ಆದಂತಹ ಸ್ಟಾಪ್ ಲಾಸ್ ಇರುತ್ತೆ, ಅದರದೇ ಆದಂತಹ ಟಾರ್ಗೆಟ್ ಇರುತ್ತೆ. ಇದೇ ತರ ನಮಗೆ ನೋಡಿ, ಕೋಲ್ ಇಂಡಿಯಾ ಇದೆ, ಪವರ್ ಗ್ರಿಡ್ ಇದೆ, ಆಂಥಮ್ ಇದೆ, ಆಯಿಲ್ ಇದೆ, ಡೆಲ್ಹಿವರಿ ಇದೆ, ಬಜಾಜ್ ಆಟೋ ಇದೆ, ONGC ಇದೆ, CCL ಇದೆ, ಲೆನ್ಸ್ಕಾರ್ಟ್ ಇದೆ, ಗ್ಲೆನ್ಮಾರ್ಕ್ ಇದೆ, ಆಸ್ಟ್ರಲ್, ಇಂಡಿಯನ್ ಬ್ಯಾಂಕು, ಸಾಯಿ ಲೈಫು, ಆಸ್ಟರ್ DM. ಸೊ ಈ ತರ ಆಲ್ಮೋಸ್ಟ್ ನಮಗೆ ಒಂದು 15-20 ಸ್ಟಾಕು ವಾಚ್ ಲಿಸ್ಟ್ ಅಲ್ಲಿ ಇದೆ. ಸೊ ಇದೇ ಸ್ಟಾಕ್ಸ್ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಿ ನಾವು ಟ್ರೇಡ್ ತಗೊಳ್ಳೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ಸೊ ಈ ಪ್ರಿಪ್ರೇಷನ್ಸ್ ನ ನಮಗೆ ಮಾಡ್ಕೊಳ್ಳೋದಕ್ಕೆ ಸ್ಯಾಟರ್ಡೆ ಸಂಡೇ ಟೈಮ್ ಇರುತ್ತೆ. ಸೊ ಈ ಪ್ರಿಪ್ರೇಷನ್ಸ್ ನ ಮಾಡಿಕೊಂಡು ನಾವು ಸ್ಯಾಟರ್ಡೆ ಸಂಡೇ ಮಾಡ್ಕೊಂಡಿದ್ದಾದ್ಮೇಲೆ ಮಂಡೇ ಇಂದ ಇದೇ ಸ್ಟಾಕ್ಸ್ ನ ವಾಚ್ ಮಾಡಿದ್ರೆ ನಮಗೊಂದು ಏನ್ ಹೇಳ್ತೀವಿ, ಈ ಸ್ಟಾಕ್ಸ್ ಬಿಟ್ಟು ಬೇರೆ ಯಾವುದೇ ಸ್ಟಾಕ್ಸ್ ಮೇಲ್ಗಡೆ ಆದ್ರೂ ಹೋಗ್ಲಿ ಕೆಳಗಡೆ ಆದ್ರೂ ಹೋಗ್ಲಿ ನಾವೇನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಯಾವ ಸ್ಟಾಕ್ ಇದೆ ಅದೇನಾದ್ರು ಟ್ರೇಡ್ ಬಂತಾ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಬೇಸಿಸ್ ಮೇಲೆ ನಾವು ವರ್ಕ್ ಮಾಡುವಂಥದ್ದು. ನೋಡಿ, ಪ್ರೀವಿಯಸ್ ನೀವು 2 ವಿಡಿಯೋನ ನೋಡಿದ್ರೆ ಪ್ರೀವಿಯಸ್ ವೀಕಲ್ಲಿ ನಾನೊಂದು ಚಾರ್ಟ್ ನ ಅಪ್ಲೋಡ್ ಮಾಡಿದ್ದೆ. ಇದು ವೀಕ್ಲಿ ಚಾರ್ಟ್. ಈ ವೀಕ್ಲಿ ಚಾರ್ಟ್ ಅಬೌಟ್ ಟು ಬ್ರೇಕ್ಔಟ್ ಅಲ್ಲಿ ಇದೆ. ಸೊ ಇದು ನಮಗೆ ನೆಕ್ಸ್ಟ್ ಇಲ್ಲಿ ಅವರ್ಲಿ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಬಂದಿತ್ತು ಅಂತಾನು ಹೇಳಿದ್ದೆ. ಆಲ್ಮೋಸ್ಟ್ 306 ರೂಪಾಯಿ 60 ಪೈಸೆ ಅಥವಾ 307 ರೂಪಾಯಿ ಅಂತ ತಗೊಳ್ಳೋಣ. ಇದು ಟಾರ್ಗೆಟ್ ಅಂತಾನು ಹೇಳಿದ್ದೆ. ಈಗ ನಮಗೆ ಇವತ್ತು ಇದು ಟಾರ್ಗೆಟ್ ಅಚೀವ್ ಆಗಿದೆ. ನೋಡಿ, ಇದು ಟಾರ್ಗೆಟ್ ಅಚೀವ್ ಆಗಿದೆ. ಅಂದ್ರೆ ಇಲ್ಲಿದ್ದಾಗ ನೀವು ಯಾರು ಬೇಕಾದ್ರೂ ಒಂದು ಅನಾಲಿಸಿಸ್ ಇಲ್ಲ ಅಂತಂದ್ರೆ ನಾವು ಹೇಳಕ್ಕಾಗಲ್ಲ ಇಲ್ಲಿ ಟಾರ್ಗೆಟ್ ಹೋಗುತ್ತಾ ಹೋಗಲ್ವಾ ಅಂತ. ಆದ್ರೆ ಇಲ್ಲಿಗೆ ಬಂದಿದ್ದಾದ್ಮೇಲೆ ಇಲ್ಲಿ ತಗೊಂಡಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಜನ ಹೇಳೋಂಥದ್ದು ಹೆಂಗೆ ಅಂತಂದ್ರೆ 322 ಇವಾಗ 320 ಇದೆ, ನಾವು ನಿನ್ನೆ ಬಂದ್ರೆ 310 ಇತ್ತು ಅಥವಾ 305 ಇತ್ತು, ಅವತ್ತು ತಗೊಂಡ್ಬಿಟ್ಟಿದ್ರೆ ಇವಾಗ ಆಲ್ರೆಡಿ 5% ಪ್ರಾಫಿಟ್ ಆಗ್ಬಿಟ್ಟಿರೋದು, ಆತರ ಎಲ್ಲ ಹೇಳ್ತಾರೆ. ಅಂದ್ರೆ ನಿಮ್ಗೆ ಯೂಶಲಿ ಎಲ್ಲರೂ ಹೇಳೋ ಅಂಥದ್ದು ಹೆಂಗೆ ಅಂತಂದ್ರೆ ಅಲ್ಲಿಗೆ ತಗೊಂಡಿದ್ದಿದ್ರೆ ಇವತ್ತು ಇಲ್ಲಿಗೆ ಆಗ್ತಾ ಇತ್ತು ಅಂತ. ಆದ್ರೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವೊಂದು ಡಿಸೈಡ್ ಮಾಡಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ಇಲ್ಲಿ ನನಗೆ ನೋಡಿ 2 ಪಾಯಿಂಟ್, ಒಂದು ಟಾರ್ಗೆಟ್ ಇಲ್ಲ ಸ್ಟಾಪ್ ಲಾಸ್. ಆದ್ರೆ ಇದೇ ಸ್ಟಾಕ್ ನ ನೋಡೋದಕ್ಕೆ ನಮಗೆ ವೀಕ್ಲಿ ಚಾರ್ಟ್ ಅಲ್ಲಿ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಇರಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಇದೇ ತರ ಇನ್ನೊಂದು ಸ್ಟಾಕು ನೋಡಿ, ಈ ಸ್ಟಾಕು ಕೂಡ 1 ಅವರ್ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಆಗಿದೆ ಅನ್ನೋದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಇದೂನು ನೋಡಿ ವೀಕ್ಲಿ ಚಾರ್ಟ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಈ ತರ ಒಂದು ಅಬೌಟ್ ಟು ಬ್ರೇಕ್ಔಟ್ ಪ್ಯಾಟರ್ನ್ ಅಲ್ಲಿ ಇತ್ತು. ಸೊ ಹಾಗಾಗಿ ಈ ಸ್ಟಾಕ್ನು ನಾವು ನಮ್ಮ ಸಿಸ್ಟಮ್ ಪ್ರಕಾರ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ತೋರಿಸಿದ್ದೆ. ಆದ್ರೆ ಈ ಸ್ಟಾಕು ನಮ್ಗೆ ನೋಡಿ ಇಲ್ಲಿಂದ ಆಲ್ಮೋಸ್ಟ್ ಸೈಡ್ ವೈಸ್ ಆಗಿದೆ. ಸ್ಟಾಪ್ ಲಾಸ್ ಇದಿದೆ, ಟಾರ್ಗೆಟ್ ಅಚೀವ್ ಆಗಿಲ್ಲ, ಇನ್ನ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸೊ ಇದಕ್ಕೆ ನಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 10 to 15 ಟ್ರೇಡಿಂಗ್ ಡೇಸು ಟೈಮ್ ಇರುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಇಲ್ಲ ಇನ್ ಬಿಟ್ವೀನ್ ಏನಾದ್ರು ಎಕ್ಸಿಟ್ ಬಂತು ಅಂತಂದ್ರೂ ಎಕ್ಸಿಟ್ ಆಗ್ಬೋದು. ಆದ್ರೆ ಏನಂದ್ರೆ ಒಂದು ಫಿಕ್ಸ್ ಇರುತ್ತೆ ಇಲ್ಲಿ. ಎಂಟ್ರಿ ಆಯ್ತು, ಎಂಟ್ರಿ ಆಗಿದ್ದಾದ್ಮೇಲೆ ನಮಗೆ ಟಾರ್ಗೆಟ್ ಗೊತ್ತಿದೆ, ಇನ್ನೊಂದು ಸ್ಟಾಪ್ ಲಾಸು
ಗೊತ್ತಿದೆ. ಎರಡರಲ್ಲಿ ಒಂದು ಆಗಬೇಕು, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ಇವಾಗ ಏನು ನಾನು ನಿಮಗೆ ವಾಚ್ ಲಿಸ್ಟ್ ಅಂತ ತೋರಿಸಿದ್ದೀನಿ, ಇದರಲ್ಲೂ ಅಗೇನ್ ಈ ವಾಚ್ ಲಿಸ್ಟಲ್ಲೂ ಈ ಸ್ಟಾಕ್ಸಲ್ಲೂ ನಮಗೆ ಈ ಸ್ಟಾಕ್ಸಲ್ಲಿ ಯಾವ್ದಾದ್ರು ಟ್ರೇಡ್ ಬಂತು ಈ ವೀಕಲ್ಲಿ ಅಂತಂದರೆ ನಮ್ಮ ಸಿಸ್ಟಮ್ ಪ್ರಕಾರ ಅದು ಎಂಟ್ರಿ ಬಂತು ಅಂತ. ಸೊ ಆ ಸ್ಟಾಕ್ ಕಡೆ ನಾವು ಗಮನ ಹರಿಸ್ತೀವಿ. ಸೊ ಈ ಥರ ಒಂದೇ ಸ್ಟ್ರಾಟಜಿ ಮೇಲೆ ನೀವೇನಾದ್ರು ವರ್ಕ್ ಮಾಡಬೇಕು ಅನ್ನೋ ಥರ ಏನಾದರೂ ನಿಮಗೆ ಮೈಂಡ್ ಸೆಟ್ ಇತ್ತು ಅಂತಂದರೆ ನೀವು ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಸ್ಟಾಕು ಈ ವಾಚ್ ಲಿಸ್ಟಲ್ಲಿ ಇರೋವಂಥದ್ದು ಟ್ರೇಡ್ ಬಂತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಸೊ ಇದು ನಮಗೆ ಇವಾಗ ಈ ವೀಕಲ್ಲಿ ಟ್ರೇಡ್ ಬಂದರೂ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅಥವಾ ಈ ಸ್ಟಾಕ್ಸ್ನ ಬಿಟ್ಟು ಅಕಸ್ಮಾತ್ ಯಾವುದಾದ್ರೂ ಒಂದು ಎಕ್ಸೆಪ್ಷನ್ ಯಾವುದಾದ್ರು ಬೇರೆ ಅಂದರೆ ಬೈ ಚಾನ್ಸ್ ಯಾವುದಾದ್ರು ನಾವು ನೋಡಿ ಅದರಲ್ಲೇನಾದರೂ ಸೇಮ್ ಪ್ಯಾಟರ್ನಲ್ಲಿ ಇದ್ದು ಅದು ಏನಾದರೂ ಟ್ರೇಡ್ ಬಂತು ಅಂತೂ ನೋಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ಥರ ನೀವೇನಾದರೂ ಕಲಿಬೇಕು ಅಂತ ಇದ್ದರೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ತೊಗೋಬೋದು ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.